ಇದು ಚೇಳಿನ ಮೀನು. ಇದು ಗಿರ್ಲು ಮೀನು. ಮತ್ತೊಂದು ಹಾವಿನ ಮೀನು ಅಥವಾ ಹಾವಿನ ಬುತ್ತಿ ಮೀನು, ಹಾವು ಬತ್ತಿ. ವೆಯ್ಟ್ ಮಾಡಬೇಕು. ಒಂದೊಂದು ಸತಿ ಆಗುತ್ತೆ ಬೇಟೆ, ಒಂದೊಂದು ಸತಿ ಒಂದು ದಿನ ಕಾಯಿದ್ರೂ ಬೇಟೆನೇ ಆಗಲ್ಲ. ಮೊದಲೇ ಒಂದು ಗಾದೆ ಇದೆ, ಆದರೆ ಶಿಕಾರಿ ಇಲ್ಲ ಅಂದರೆ ಬಿಕಾರಿ ಅಂತ. ಸೊ ವೆಯ್ಟ್ ಮಾಡಬೇಕು, ಇದಕ್ಕೆಲ್ಲ ವೆಯ್ಟ್ ಮಾಡಬೇಕು. ಸೊ ಕೆಲವೊಂದು ಮೀನುಗಳು ಎಳ್ಕೊಂಡು ಹೋಗ್ಬಿಡುತ್ತೆ, ಈ ಥರ ಆಟಾಡ್ಸಲ್ಲ. ಈ ಥರದ್ದು ಸಣ್ಣ ಮೀನುಗಳು ಯಾವನ ಇದ್ದರೆ ಈ ಥರ ಆಟಾಡಿಸ್ತಾ ಇರತ್ತೆ. ಸೊ ಯಾವ ಟೈಮಲ್ಲಿ ಎಳೆಯುತ್ತೋ ಗೊತ್ತಾಗಲ್ಲ. ಸೊ ಆ ಟೈಮಲ್ಲಿ ವೀಡಿಯೋ ಮಾಡೋಕ್ಕಾಗಲ್ಲ. ಅವರೊಂದು ಹೇಳಿದ್ರು, ಗಿರ್ಲೇನ ಹಿಡಿದ್ರು ಅವರು. ನಮಗೆ ಸೇದಕ್ಕೂ ಬರಲ್ಲ, ಇಟ್ಕೊಂಡೋದ್ರೂ ಇಲ್ಲ. ಚೋಳಿಗೆ ಬೀಡಿ ಸೇದಬೇಕು ಅನ್ನಿಸ್ತಾಯ್ತಾ? ಕೆಲವೊಂದೊಂದು ಮೀನುಗಳು ಹಿಡಿಬೇಕು ಅಂದರೆ ಹುಳ ಹಾಕ್ಬೇಕಾಗತ್ತೆ. ಕೆಲವೊಂದೊಂದು ಮೀನು ಹಿಡಿಬೇಕು ಅಂದರೆ ಹಸಿಟ್ಟನ್ನು ಹಾಕ್ಬೇಕಾಗತ್ತೆ. ಗೋಧಿ ಹಸಿಟ್ಟು, ಮೈದಾ, ಹಸಿಟ್ಟು ಮತ್ತು ಗೋಧಿ ಹಸಿಟ್ಟು, ಅದನ್ನು ಹಾಕಿದ್ರೆ ನಿಮಗೆ ರಘು ಮೀನು ಬೀಳುತ್ತೆ. ಮತ್ತು ಇದು ಮೊಟ್ಟೆಕಾಯಿ ಅಂತ ಕೇಳಿದಾರಲ್ಲ, ಮೊಟ್ಟೆಕಾಯಿ ಅಥವಾ ಕ್ಯಾಟ್ಲಾಕ್ ಅಂತ ಕರೀತಾರೆ, ಅದು ಬೀಳುತ್ತೆ. ಮಿರ್ಗಲ್ ಅಂತ ಬೀಳುತ್ತೆ. ಈ ಹುಳ ಹಾಕಿದ್ರೆ ಜಿಲೇಬಿ, ಆನೆ ಮೀನು, ಚೇಳಿನ ಮೀನು, ಹಾವಿನ ಮೀನು, ಮತ್ತು ಗಿರ್ಲು, ಈ ಥರದ್ದು ಸುಮಾರು ಕೊರ್ವ, ಈ ಥರದ್ದೆಲ್ಲ ನಾಟಿ ಮೀನೆಲ್ಲ ಬೀಳುತ್ತೆ. ಎಳ್ಕೊಂಡೋಯ್ತು. ಹಾವು ಬತ್ತಿ ಮೀನು ಅಥವಾ ಹಾವಿನ ಮೀನು ಅಂತ ಕರೀತಾರೆ ಇದನ್ನು. ಅವ್ರಿಗೂ ಬರಲ್ಲ ಬಿಡ್ರಿ. ತಡಿ ಕೊಡ್ತೀನಿ. ಚೂರು ಇಳಿಸು ಕೆಳಗೆ, ಅಷ್ಟೇ ಇಳಿಸು. ಇದು ಚೇಳಿನ ಮೀನು. ಇದು ಸಾಂಬಾರು ಮಾತ್ರ ಚೆನ್ನಾಗಾಗುತ್ತೆ, ಹುಷಾರಾಗಿ ಹಿಡಿಬೇಕು, ಬಿದ್ದರೆ ಏಟು. ಗಾಣ ಹಾಕ್ತಿದ್ದೀವಿ ನಾವು. ಮಳೆ ಬರ್ತಾಯಿದೆ.
ಗಿರ್ಲ ಮೀನು. ಉಕ್ಕು ಮುಳ್ಳಗೆ. ಆದರೆ ಎರಡು ಆಡಿಸ್ತೈತೆ. ತಗೊಂಡೈತೆ ನೋಡು. ಮತ್ತೊಂದು ಗಿರ್ಲು ಕೈಯಲ್ಲೊಂದಿದೆ. ಇವು ಸಾಂಬಾರು ಮಾತ್ರ ಸೂಪರು, ಅಪರೂಪ ಈ ಮೀನು ಸಿಗೋದು. ಅಂದರೆ ಇರುತ್ತೆ ಈ ಪ್ಲೇಸಲ್ಲಿ, ಇದು ಅಪರೂಪ. ಸಾಂಬಾರು ಮಾತ್ರ ಸಖತ್ತಾಗಿರುತ್ತೆ ಇದು. ಬಟ್ ಯಾವ್ಯಾವ ಥರದ ಮೀನು ಅಂತ. ಮತ್ತೊಂದು ಹಾವಿನ ಮೀನು ಅಥವಾ ಬತ್ತಿ. ಇದು ಹಿಡಿಬೇಕಾದ್ರೆ ಇದು ಅಷ್ಟೇ ತುಂಬ ಡೇಂಜರ್ ಇದು. ಇದನ್ನು ಸುತ್ತಿಗೆ ಇದು ಚೇಳಿನ ಮೀನು, ಇದು ಹಾವಿನ ಮೀನು, ಹಾವು ಬತ್ತಿ. ಇದು ಕೊರ್ವ, ಕೊರ್ವ. ಇದು ಕುಚ್ಚಿನ ಮೀನು. ಇದು ಕುಚ್ಚಿನ ಮೀನು. ಮತ್ತೆ ಇದು ಗಿರ್ಲು. ಇದೆಂಥದ್ದು ದೊಡ್ಡಪ್ಪ? ಚಪ್ಪಲ್. ಇದು ಚಪ್ಪಲ್. ಇದು ಜಿಲೇಬಿ. ಇದು ಜಿಲೇಬಿ.